ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ UG ನೀಟ್ಗೆ ಸಂಬಂಧಪಟ್ಟ ಹಾಗೆ ಡೆಂಟಲ್ ಸೀಟ್ ಮೆಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ, ರೈಟ್? ಸೊ ಡೆಂಟಲ್ ಸೀಟ್ ಮೆಟ್ರಿಕ್ಸ್ ನೋಡಬೇಕು ಅಂದ್ರೆ ನೀವು UG ನೀಟ್ಗೆ ಹೋಗ್ಬಿಟ್ಟು ಇಲ್ಲಿ ತಾತ್ಕಾಲಿಕ ಸೀಟ್ ಮೆಟ್ರಿಕ್ಸ್ ಅಂತ ಇದೆ, ಇದನ್ನ ನೀವು ನೋಡ್ಕೊಳ್ಳಬಹುದು. ಡೆಂಟಲ್ ಸೀಟ್ ಮೆಟ್ರಿಕ್ಸ್ ಅಲ್ಲಿ ಒಂದು ಅಬ್ಸರ್ವೇಷನ್ ನಾನ್ ಮಾಡಿರೋದು ಏನಂತಂದ್ರೆ, ಲಾಸ್ಟ್ ಇಯರ್ 38 ಕಾಲೇಜ್ ಇತ್ತು, ಬಟ್ ಈ ವರ್ಷ 37 ಕಾಲೇಜ್ ಆಗಿದೆ. ಅದರ ಜೊತೆಗೆ 37 ಕಾಲೇಜ್ ಆಗಿದೆ. ಅದರ ಜೊತೆಗೆ ಗೊತ್ತಿರಲಿ, ಫಾರೂಕಿಯಾ ಏನ್ ಕಾಲೇಜ್ ಅಂತ ಇತ್ತು ಮೈಸೂರಲ್ಲಿ, ಆ ಕಾಲೇಜು ಸೀಟ್ ಮೆಟ್ರಿಕ್ಸ್ ಅಲ್ಲಿ ಕಾಣ್ತಾ ಇಲ್ಲ. ಅದು ಒಂದು ನಿಮಗೆ ಅಪ್ಡೇಟ್. ಎರಡನೇದಾಗಿ, ಇವತ್ತು ಬೆಳಗ್ಗೆ KE ಅವ್ರು ಏನ್ ಮಾಡ್ಬಿಟ್ರು ಅಂತ ಅಂದ್ರೆ, ನಿಮಗೆ ಒಂದು UG ನೀಟಲ್ಲೂ ಕೂಡ ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಲಿಂಕ್ ಅಂತ ಹೇಳಿ ರಿಲೀಸ್ ಮಾಡಿಬಿಟ್ರು. ಅದು ಮಾಡಿದ್ದೇ ತಡ ವಿದ್ಯಾರ್ಥಿಗಳಲ್ಲಿ, ಪಾಲಕರಲ್ಲಿ ಢಗ 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 ಅಂತ ಹೇಳಿ ಎದೆ ಬಡಿತ ಜಾಸ್ತಿ ಆಗ್ಬಿಡ್ತು. ಅವ್ರೇನ್ ಅನ್ಕೊಂಡ್ಬಿಟ್ರು ಎಲ್ಲರೂ ಕೂಡ, ಇವತ್ತಿನಿಂದ UG ನೀಟ್ ಆಪ್ಷನ್ ಎಂಟ್ರಿನೂ ಕೂಡ ಸ್ಟಾರ್ಟ್ ಆಗ್ಬಿಡ್ತು, ನಾಳೆ 18ನೇ ತಾರೀಕು ರಾತ್ರಿ 12 ಗಂಟೆನೆ ಲಾಸ್ಟ್ ಡೇಟ್ ಆಡ್ ಮಾಡೋದಕ್ಕೆ ಅಂತ ಹೇಳಿ. ಬಟ್ ವಿದ್ಯಾರ್ಥಿಗಳೇ ನೆನ್ಪಿಟ್ಕೊಳ್ಳಿ, ಸೊ ಈ UG ನೀಟ್ ಅನ್ನ ನೀವು ಲಾಗಿನ್ ಆದ್ರೆ ಇದರಲ್ಲಿ ಓನ್ಲಿ ಡೆಂಟಲ್ ಅನ್ನ ಮಾತ್ರ ಆಡ್ ಮಾಡಿದ್ದಾರೆ. ಓಕೆ, ಬಟ್ ಕೆಲವೊಂದಷ್ಟು ಯೂಟ್ಯೂಬರ್ಸ್ ಗಳು ಕೂಡ ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ, ಸೊ MCC ಗಿಂತ ಮುಂಚೆ ನೀಟ್ದವರು ಆಲ್ರೆಡಿ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡಿಬಿಟ್ರು, ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಯ್ತು ಅಂತ ಹೇಳಿ ದೊಡ್ಡ ದೊಡ್ಡದಾಗಿ ಹಾಕೊಂಡು ನಿಮಗೆ ಎಲ್ಲವನ್ನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಬಟ್ ಗೊತ್ತಿರ್ಲಿ, UG ನೀಟಿನ ಆಪ್ಷನ್ ಎಂಟ್ರಿ ಇನ್ನೂ ಕೂಡ ಸ್ಟಾರ್ಟ್ ಆಗಿಲ್ಲ. ಹಾಗಂತ ಹೇಳಿ ನೀವು ಈ UG ನೀಟ್ಗೆ ಸಂಬಂಧಪಟ್ಟಂತ ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀಟ್ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಫಾರ್ಮಾ ಸೈನ್ಸ್ ಎಲ್ಲವನ್ನೂ ಆಪ್ಷನ್ ಎಂಟ್ರಿ ಮಾಡಬಹುದು. ಅದರ ಜೊತೆಗೆ BDS ಬೇಕಾದವರು BDS ಅನ್ನು ಕೂಡ ಎಂಟರ್ ಮಾಡಿಕೊಳ್ಳಬಹುದು. ಹಾಗಂತೇಳಿ BDS ಎಂಟರ್ ಮಾಡೋದಕ್ಕೆ ಹಾಗಾದ್ರೆ ನಾಳೆನೆ ಲಾಸ್ಟ್ ಡೇಟಾ? ಅಲ್ಲವೇ ಅಲ್ಲ. ಸೊ ಗೊತ್ತಿರ್ಲಿ, ಇನ್ನೂ UG ನೀಟಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಬಂದಿಲ್ಲ. ಇದರಲ್ಲಿ KE ಅವರು ಏನ್ ಮಾಡಿದ್ದಾರೆ, ಸೊ ಹಿಂದೆ ಮುಂದೆ ಏನು ನೋಟಿಫಿಕೇಶನ್ ಕೊಡದೇನೆ, ಶೆಡ್ಯೂಲ್ ಅನ್ನೇ ಕೊಡದೇನೆ, ಡೆಂಟಲ್ ಅವರಿಗೆ ಏನ್ ಸೀಟ್ ಮೆಟ್ರಿಕ್ಸ್ ಸಿಕ್ಕಿದೆ ಡೈರೆಕ್ಟ್ ಆಗಿ ಅದನ್ನ ಆಡ್ ಮಾಡಿಬಿಟ್ಟಿದ್ದಾರೆ. ಅದಕ್ಕ ಕನ್ಫ್ಯೂಸ್ ಆಗಿದೆ ಅಷ್ಟೇ. ಓಕೆ, ಬಟ್ ಇವತ್ತು ಸಂಜೆ ಈಗೊಂದು 2 ತಾಸು ಹಿಂದೆ ನಿಮ್ಮ KEA ವಿಕಾಸನ ಯೂಟ್ಯೂಬ್ ಚಾನಲಿನಲ್ಲಿ ಡಾಕ್ಟರ್ ಪ್ರಸನ್ನ ಸರ್ ಅವರು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಯಾಕೆ UG ನೀಟ್ ನಾವು ಹಾಕಿ ಡೆಂಟಲ್ ಅನ್ನು ಆಡ್ ಮಾಡಿದೀವಿ ಅನ್ನೋದನ್ನ. ಅವರು ಕ್ಲಿಯರ್ ಆಗಿ ಇಲ್ಲಿ ಹೇಳಿರೋದೇನಂತಂದ್ರೆ, ದಯವಿಟ್ಟು ವಿದ್ಯಾರ್ಥಿಗಳಲ್ಲಿ ವಿನಂತಿ, ಈ KEA ವಿಕಾಸನ ಚಾನಲ್ನ ಕರೆಕ್ಟ್ ಆಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಇಟ್ಕೊಂಡಿರಿ. ಯಾಕೆ ಅಂತ ಅಂದ್ರೆ, ಈ ವರ್ಷ ಈ ಒಂದು ಯೂಟ್ಯೂಬ್ ಚಾನಲ್ನ ಮೂಲಕ ಪ್ರಸನ್ನ ಸರ್ ಅವರು ಬಹಳ ನೀಟಾಗಿ, ಬಹುಶಃ ಇಷ್ಟೊಂದು ಚಂದವಾಗಿ ಕನ್ನಡವನ್ನ ಮಾತಾಡುವಂತ IAS ಅಧಿಕಾರಿಯನ್ನ ನಾನು ನೋಡಿಲ್ಲ. ಸೊ ಅಷ್ಟು ನೀಟಾಗಿ ನಿಮಗೆ ಅರ್ಥ ಆಗುವಂತ ರೀತಿಯಲ್ಲಿ ಪ್ರತಿಯೊಂದು ಪಾಯಿಂಟ್ ಅನ್ನು ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಅದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ, ನೋಡ್ತಾ ಇರಿ. ಈ ವೆಬ್ಸೈಟ್ಗೆ ಬಂದಾಗ ಇಲ್ಲಿ ನೋಡ್ಬೋದು ನೀವು. ಸೊ ಅವರು ಕ್ಲಿಯರ್ ಕಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಕಂಪ್ಲೀಟ್ ಆಗಿ ಆ ಒಂದು ವಿಡಿಯೋವನ್ನು ಕೂಡ ನೋಡಿ. ಸೊ ಇದರಲ್ಲಿ ಹೇಳಿದ್ದಾರೆ, ನೀಟ್ ಕೌನ್ಸಿಲಿಂಗ್ಗೆ MCC ಅವರೇನು MCC ಅವರು ಶೆಡ್ಯೂಲ್ ಕೊಟ್ಟಿದ್ದಾರೆ ಅದನ್ನೇ ನಾವು ಫಾಲೋ ಮಾಡ್ತೀವಿ. ಅದನ್ನ ಬಿಟ್ಟು ನಾವು ಮೊದಲು ರಿಸಲ್ಟ್ ಅನೌನ್ಸ್ ಮಾಡೋದಿಲ್ಲ. ಆದ್ರೆ ನಮ್ಮ ಕಡೆ ಈಗ ಡೆಂಟಲ್ ಅವರ ಕಡೆಯಿಂದ ನಮಗೆ ಸೀಟ್ ಮೆಟ್ರಿಕ್ಸ್ ಬಂದಿದೆ, ಅದನ್ನ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡಿದೀವಿ. ಮೇ ಬಿ ನಾಳೆ BIMS ಬಂದ್ರೆ ಅದನ್ನ ಆಡ್ ಮಾಡ್ತೀವಿ, ನಾಡಿದ್ದು ಮೆಡಿಕಲ್ ಬಂದ್ರೆ ಅದನ್ನ ಆಡ್ ಮಾಡ್ತೀವಿ. ಅಂದ್ರೆ ಹೀಗ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ಹರಿಬರಿ ಇಲ್ಲದೇನೆ ಸೊ ಕರೆಕ್ಟ್ ಆಗಿ ನಿಮಗೆ ಆಪ್ಷನ್ ಎಂಟ್ರಿಯನ್ನು ಮಾಡೋದಕ್ಕೆ ಸಹಾಯ ಆಗ್ತದ. ಸೊ ಅಂದ್ರೆ ಲಾಸ್ಟ್ ಗೆ ವಿದ್ಯಾರ್ಥಿಗಳು ಮತ್ತು ಪಾಲಕರು ನನಗೆ ಸಾಕಷ್ಟು ಸಮಯವನ್ನ ಕೊಡ್ಲಿಲ್ಲ ಅಂತ ಹೇಳಿ KEA ಮೇಲೆ ಕಂಪ್ಲೇಂಟ್ ಮಾಡಬಾರದು. ಆ ಒಂದು ಕಾರಣಕ್ಕೆ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ಸೊ ಈಗ UG ನೀಟ್ ಏನು ಬಂದಿದೆ ಅದು ಆಡ್ ಮಾಡಿದ್ದಾರೆ. ಸೊ ಇನ್ನೂ ಕೂಡ ಫಾರ್ಮಾಡಿ ಕೋರ್ಸಸ್ಗಳು ಆಡ್ ಆಗಿಲ್ಲ, ಆದಷ್ಟು ಬೇಗ ಅದನ್ನು ಕೂಡ KE ಅವರು ಆಡ್ ಮಾಡ್ಬೇಕು ಅಂತ ಕೇಳ್ಕೊತೀನಿ. ಆದರೆ BDS ಏನು ಬಂದಿದೆ ಅದನ್ನ ನೀವು ಆಪ್ಷನ್ ಎಂಟ್ರಿ ಮಾಡ್ಕೊಳ್ಬಹುದು. ಮುಂದೆ MBBS BAMS ಏನು ಸೀಟ್ ಮೆಟ್ರಿಕ್ಸ್ ಬರ್ತದೆ ಅದನ್ನ ಆಡ್ ಮಾಡ್ತಾ ಹೋಗ್ತಾರೆ, ಅದನ್ನ ಆಪ್ಷನ್ ಎಂಟ್ರಿ ನೀವು ಮಾಡ್ಕೊಳ್ತಾ ಹೋಗ್ಬೋದು. ಹೀಗೆ ಮಾಡೋದ್ರಿಂದ ಪೇರೆಂಟ್ಸ್ ಗಳಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಏನಾಗ್ತದೆ ಅಂದ್ರೆ, ಪ್ರಸನ್ನ ಸರ್ ಅವರು ಈ ಒಂದು ವಿಡಿಯೋದಲ್ಲೂ ಕೂಡ ಅದನ್ನ ಹೇಳಿದ್ದಾರೆ, ಸೊ ನಿಮಗೆ ಸಾಕಷ್ಟು ಸಮಯ ಸಿಗ್ತದ. ಸಮಯ ಸಿಗೋದ್ರಿಂದ ನೀವು ಕರೆಕ್ಟ್ ಆಗಿ ಯಾವುದೇ ಚಿಂತೆ ಇಲ್ಲದೆ ಆಪ್ಷನ್ ಎಂಟ್ರಿಯನ್ನ ಮಾಡ್ಕೊಳ್ತಾ ಹೋಗ್ಬೋದು. ಮೇ ಬಿ ಈಗ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಒಂದು ದಿನದಲ್ಲಿ ಸ್ವಲ್ಪ ರಾತ್ರಿ ಮೇಲೆ ಸರ್ವರ್ ಫಾಸ್ಟ್ ಆಗ್ಬೋದು, ಮಧ್ಯಾಹ್ನ ಸರ್ವರ್ ಸ್ಲೋ ಆಗ್ಬೋದು. ಎಲ್ಲ ಕಾರಣಕ್ಕೆ ಸಾಕಷ್ಟು ಸಮಯವನ್ನ KE ಅವರು ಕೂಡ ಕೊಡ್ಬೇಕಾಗ್ತದೆ. ಆ ಕಾರಣಕ್ಕೆ KE ಅವರು ಆ ಡೆಂಟಲ್ ಅನ್ನ ಆಡ್ ಮಾಡಿದ್ದಾರೆ ಹೊರತು, ಡೆಂಟಲ್ ಅನ್ನ ಆಡ್ ಮಾಡಿದಾರೆ ಅನ್ನೋ ಮಾತ್ರಕ್ಕೆ ನಾಳೆನೇ ಲಾಸ್ಟ್ ಡೇಟು, ನಾಡಿದ್ದೇ ಲಾಸ್ಟ್ ಡೇಟ್ ಅಂತ ಇಲ್ಲ.
ಗೊತ್ತಿರ್ಲಿ. ಪ್ರೊಸೀಜರ್ ಹೇಗಿರ್ತದ ಅಂದ್ರೆ ನಾಳೆ ರಾತ್ರಿ 12 ಗಂಟೆಯ ತನಕ ನೀವು ಏನು ಆಪ್ಷನ್ ಎಂಟ್ರಿಯನ್ನ ಮಾಡ್ತೀರಿ ಎಕ್ಸೆಪ್ಟ್ ಡೆಂಟಲ್, ನೀವೇನು ಮಾಡ್ತೀರಿ ಅದನ್ನ ತಗೊಂಡು ಕೆಇ ಅವರು ಒಂದು ಮಾಕ್ ಅಲಾಟ್ಮೆಂಟ್ ಅನ್ನ ಮಾಡ್ತಾರೆ ಇಂಜಿನಿಯರಿಂಗ್ ಮತ್ತೆ KCET ಕೋರ್ಸಸ್ಗಳಿಗೆ, ಡೆಂಟಲಿಗಲ್ಲ, ನೆನ್ಪಿಟ್ಕೊಳ್ಳಿ, ಡೆಂಟಲಿಗೆ ಮಾಡೋದಿಲ್ಲ. ಸೊ ಅದನ್ನ ಮಾಡ್ತಾರೆ. ಹಾಗಂತೇಳಿ ನಾಳೆ 12 ಗಂಟೆ ಆದ ಮೇಲೆ ಆಪ್ಷನ್ ಎಂಟ್ರಿ ಮಾಡಬಹುದಾ? ಡೆಫಿನೆಟ್ಲಿ ಮಾಡಬಹುದು, ಗೊತ್ತಿರ್ಲಿ. ಸೊ 12 ಗಂಟೆ ತನಕದ್ದು ಮಾತ್ರ ಅವರು ಕನ್ಸಿಡರ್ ಮಾಡ್ತಾರೆ. ಹಾಗಂತೇಳಿ 12 ಗಂಟೆ ಮೇಲೆ ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗೋದಿಲ್ಲ ಅಂತ ಅಲ್ಲ. ನೀವು 19ಕ್ಕೂ ಆಪ್ಷನ್ ಎಂಟ್ರಿ ಮಾಡಬಹುದು, 20ಕ್ಕೂ ಮಾಡಬಹುದು, 22ಕ್ಕೂ ಮಾಡಬಹುದು, 25ಕ್ಕೂ ಮಾಡಬಹುದು. ಆದ್ರೆ ನೀವು ಏನ್ ಮಾಡ್ತಾರೆ, ಕೆಇ ಅವರು ಒಂದು ಡೇಟ್ ಅಂತ ಏನ್ ಕೊಟ್ಟಿದಾರಲ್ಲ ಅದಕ್ಕಿಂತ ಮುಂಚೆ ಯಾರ್ಯಾರು ಎಂಟ್ರಿ ಮಾಡಿದ್ರೆ ಅದನ್ನು ತಗೊಂಡು ಒಂದು ಮಾಕ್ ಅಲಾಟ್ಮೆಂಟ್ ಅಂತ ಕೊಡ್ತಾರೆ. MCCL ಅದಿಲ್ಲ, ಬಟ್ ಇಲ್ಲಿ ಮಾಕ್ ಅಲಾಟ್ಮೆಂಟ್ ಅಂತ ಕೊಡ್ತಾರೆ. ಸೊ ಅದಕ್ಕೆ ಇಂಜಿನಿಯರಿಂಗ್ ಕನ್ಸಿಡರ್ ಮಾಡ್ತಾರೆ ಮಾಕ್ ಅಲಾಟ್ಮೆಂಟ್ ಗೆ. ಡೆಂಟಲ್ ಅನ್ನು ಮಾಡೋದಿಲ್ಲ. ನೀವು ಡೆಂಟಲ್ ಅನ್ನು ಇವತ್ತು ಆಡ್ ಮಾಡಬಹುದು, ನಾಳೆನೂ ಆಡ್ ಮಾಡಬಹುದು, ನಾಡಿದ್ದು ಆಡ್ ಮಾಡಬಹುದು. ಅಂದ್ರೆ ಡೆಂಟಲ್ ಆಡ್ ಮಾಡೋದಕ್ಕೂ ನಾಳೆ ರಾತ್ರಿನ ಲಾಸ್ಟ್ ಡೇಟ್ ಅಂತೇಳಿ ನೀವು ಅಂದ್ರೆ ಪ್ಯಾನಿಕ್ ಆಗ್ಬಿಟ್ಟು ಏನೂ ಮಾಡುವಂತ ಅವಶ್ಯಕತೆ ಇಲ್ಲ. ಕ್ಲಿಯರ್ ಆಗಿ ಈ ವಿಡಿಯೋವನ್ನ ನೋಡಿ. ಎರಡನೇದಾಗಿ ಈ ವಿಡಿಯೋದಲ್ಲಿ ಹೇಳಿರೋದು ಏನಂತಂದ್ರೆ, ಮೊದಲನೇ ರೌಂಡಿಗೆ ನಾವು ಫೇಸ್ ಲಾಗಿನ್ ಅನ್ನ ರಿಮೂವ್ ಮಾಡಿದ್ದೇವೆ ಹೊರತು ಸಬ್ಸಿಕ್ವೆಂಟ್ ರೌಂಡ್ ಗಳಲ್ಲಿ ಮುಂದಿನ ಸುತ್ತಿನಲ್ಲಿ ಫೇಸ್ ಲಾಗಿನ್ ಅನ್ನ ನಾವು ಇಡಬಹುದು. ಯಾಕೆ ಈ ರೌಂಡ್ ಅಲ್ಲಿ ಫೇಸ್ ಲಾಗಿನ್ ರಿಮೂವ್ ಮಾಡಿದ್ದಾರೆ ಅನ್ನೋದನ್ನು ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ರೀಸನ್ ಏನಂತಂದ್ರೆ, ಸೊ ಈಗ ವಿದ್ಯಾರ್ಥಿಗಳು ಪದೇ ಪದೇ ಲಾಗಿನ್ ಆಗ್ಬೇಕು, ಚೇಂಜಸ್ ಮಾಡಬೇಕು, ಡಿಲೀಟ್ ಮಾಡಬೇಕು, ಆಡ್ ಮಾಡಬೇಕು, ಲಾಗೌಟ್ ಆಗ್ಬೇಕು, ಮತ್ತೆ ಲಾಗಿನ್ ಆಗ್ಬೇಕು. ಈ ಪದೇ ಪದೇ ಲಾಗಿನ್ ಲಾಗೌಟ್ ಆಗೋದಕ್ಕೆ, ಫೇಸ್ ಲಾಗಿನ್ ಪ್ರಾಬ್ಲಮ್ ಆಗಬಾರ್ದು ಅನ್ನೋದಕ್ಕೆ ಈಗ ರಿಮೂವ್ ಮಾಡಿರುವಂತದ್ದು. ಒಂದು ಸಾರಿ ನೀವು ಫಸ್ಟ್ ರೌಂಡ್ ಇಂದ ಆಪ್ಷನ್ ಎಂಟ್ರಿ ಮಾಡಿದ್ಮೇಲೆ ಸೆಕೆಂಡ್ ರೌಂಡ್ ಅಲ್ಲಿ ನಿಮಗೆ ಓನ್ಲಿ ಚೇಂಜಸ್ ಗಳನ್ನ ಮಾಡ್ಕೋಬಹುದು, ಆಡ್ ಮಾಡಕ್ ಬರೋದಿಲ್ಲ ಅಲ್ವಾ. ಸೊ ಅವಾಗ ಮತ್ತೆ ಫೇಸ್ ಲಾಗಿನ್ ಅನ್ನು ಅವರು ಇಂಟ್ರೊಡ್ಯೂಸ್ ಮಾಡಬಹುದು. ಓಕೆ, ನಾನು ಕೂಡ ಅವತ್ತು ಅದನ್ನೇ ಹೇಳಿದ್ದೆ. ಸೊ ಫಸ್ಟ್ ರೌಂಡಿಗೆ ಬೇಕಾದ್ರೂ ಫೇಸ್ ಲಾಗಿನ್ ಅನ್ನು ತೆಗೆದು ಸೆಕೆಂಡ್ ರೌಂಡಿಗೆ ಬೇಕಾದ್ರೂ ಕಂಪಲ್ಸರಿ ಆಗಿ ಇಡ್ಲಿ, ನಮಗೇನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿ. ಸೊ ಅದೇ ರೀತಿ ಕೆಇ ಅವರು ಕೂಡ ಯೋಚನೆ ಮಾಡಿದ್ದಾರೆ. ಡೆಫಿನೆಟ್ಲಿ ವಿ ಹ್ಯಾವ್ ಟು ಅಪ್ರಿಶಿಯೇಟ್ ಕೆಇಎ ಫಾರ್ ದಿಸ್. ಓಕೆ, ಸೊ ಅದಕ್ಕಾಗಿ ನಾನು ಹೇಳ್ತಾ ಇರುವಂತದ್ದು, ಈಗ ಡೆಂಟಲ್ಗೆ ಸಂಬಂಧಪಟ್ಟ ಹಾಗೆ ಕಾಲೇಜಸ್ಗಳು ಆಡ್ ಆಗಿದ್ರು ಕೂಡ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಇವತ್ತೇ ಲಾಸ್ಟ್ ಡೇಟು, ನಾಳೆನೇ ಲಾಸ್ಟ್ ಡೇಟು ಅಂತ ಇಲ್ಲ. ಇಂಜಿನಿಯರಿಂಗ್ ಮಾತ್ರ ಸದ್ಯದ ಮಟ್ಟಿಗೆ ಆ ಒಂದು ಶೆಡ್ಯೂಲ್ ಅನ್ನ ಏನಾದ್ರೂ ಮುಂದೆ ಹಾಕಿದ್ರೆ ನೋಡೋಣಂತೆ, ಹಾಕ್ಲಿಲ್ಲ ಅಂದ್ರೆ ನಾಳೆ ರಾತ್ರಿಯ ತನಕ ಇಂಜಿನಿಯರಿಂಗಿಗೆ ಲಾಸ್ಟ್ ಡೇಟು. ಓಕೆ, ಇಂಜಿನಿಯರಿಂಗು, ಫಾರ್ಮ್ ಸೈನ್ಸ್ ಇದಕ್ಕೆ. ಬಟ್ ಬಿ ಫಾರ್ಮ್ ಮಾಡಿ ಆಡೇ ಆಗಿಲ್ಲ, ಅದಕ್ಕೆ ನೀವು ಮತ್ತೆ ಕಂಟಿನ್ಯೂ ಮಾಡ್ತಾರೆ. ಅದನ್ನ ಹೇಳ್ತಾ ಇದ್ದೀನಿ, ಇಂಜಿನಿಯರಿಂಗ್ ದವರು ಕೂಡ ನಾಳೆ ರಾತ್ರಿ 12 ಗಂಟೆ ತನಕ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಿ ಅದನ್ನ ಕನ್ಸಿಡರ್ ಮಾಡೋದು ಮಾಕ್ ಅಲಾಟ್ಮೆಂಟ್ಗೆ. ಹಾಗಂತೇಳಿ 12 ಗಂಟೆ 1 ನಿಮಿಷದಿಂದ ಮತ್ತೆ ನೀವು ಆಪ್ಷನ್ ಎಂಟ್ರಿಯನ್ನ ಕಂಟಿನ್ಯೂ ಮಾಡಬಹುದು. ಸೊ ಬೇರೆ ಕೋರ್ಸ್ಗಳಿಗೆ ಮಾಡಬಹುದು, ಇಂಜಿನಿಯರಿಂಗ್ಗೂ ಮಾಡಬಹುದು. ಅದೇ ಪ್ರೊಸೀಜರ್ ಯಾವಾಗ್ಲೂ ಪ್ರತಿ ವರ್ಷ ಇರೋದು, ಅದೇ ಪ್ರೊಸೀಜರ್ ಅನ್ನೋದು ಗೊತ್ತಿರಲಿ. ಅದಕ್ಕಾಗಿ ಪ್ಯಾನಿಕ್ ಆಗುವಂತ ಅವಶ್ಯಕತೆ ಇಲ್ಲ, ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಯಾವುದೇ ಪ್ರಾಬ್ಲಮ್ ಇಲ್ಲದೆ ನೀವು ನಿಮ್ಮ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಆಪ್ಷನ್ಸ್ ಗಳನ್ನ ಎಷ್ಟು ಬೇಕಾದ್ರೂ ಆಡ್ ಮಾಡಬಹುದು. ನೀವು 1000 ಆಡ್ ಮಾಡ್ತೀರಾ ಮಾಡಿ, 2000 ಆಡ್ ಮಾಡ್ತೀರಾ ಮಾಡಿ. ಓಕೆ, ಸ್ವಲ್ಪ ಆ ಸಾಫ್ಟ್ವೇರ್ ಹ್ಯಾಂಗ್ ಆಗಬಹುದು, ಏನಾದ್ರೂ ಎರರ್ ತೋರಿಸಬಹುದು, ಆದ್ರೆ ನೀವು ಎಷ್ಟು ಬೇಕಾದ್ರೂ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ಸೊ ಮೆಡಿಕಲ್ಗೆ, ಆಯುಷ್ಗೆ ಇನ್ನೂ ಕಾಲೇಜಸ್ಗಳು ಆಡ್ ಆಗಿಲ್ಲ, ಮುಂದಿನ ದಿನಗಳಲ್ಲಿ ಆಡ್ ಆಗ್ತದೆ. ಆಡ್ ಆದ್ಮೇಲೆ ಅದನ್ನು ಕೂಡ ಆಪ್ಷನ್ ಎಂಟ್ರಿಯಲ್ಲಿ ನೀವು ಸೇರಿಸ್ಕೊಳ್ಬಹುದು. ಸೊ ಕೆಇ ಅವರು ಒಂದು ಒಳ್ಳೆ ಕೆಲಸ ಏನ್ ಮಾಡ್ತಾ ಇದ್ದಾರೆ, ಈ ರೀತಿಯಾಗಿ ತಮ್ಮ ಹತ್ರ ಸೀಟ್ ಮ್ಯಾಟ್ರಿಕ್ಸ್ ಬರ್ತಾ ಇದ್ದ ಹಾಗೇನೆ ಆಪ್ಷನ್ ಎಂಟ್ರಿಯಲ್ಲಿ ಆಡ್ ಮಾಡೋದ್ರಿಂದ ನಮಗೆ ಸಾಕಷ್ಟು ಸಮಯ ಸಿಗ್ತದೆ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಳೋದಕ್ಕೆ. ಯಾವುದೇ ಹರಿಬರಿ ಇಲ್ದೇನೆ ನೀಟಾಗಿ ಆಪ್ಷನ್ ಎಂಟ್ರಿಯನ್ನು ಮಾಡ್ಕೊಳ್ಬಹುದು, ಮತ್ತೆ ಕ್ರಾಸ್ ಚೆಕ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಆಡ್ ಮಾಡಬಹುದು. ಇದನ್ನು ಮಾಡ್ಕೊಳ್ಳೋದಕ್ಕೆ ಸಮಯ ಸಿಗ್ತದೆ. ಆದರೆ ಕೆಇ ಅವರು ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ, ಮತ್ತೆ NMC ಕಡೆಯಿಂದನೂ ಅದೇ ಆರ್ಡರ್ ಇರ್ತದೆ. MCCಯ ಫಸ್ಟ್ ರೌಂಡ್ ಆದ ಮೇಲೆನೆ ಕೆಇಎಯ ಫಸ್ಟ್ ರೌಂಡ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಅದರ ಬಗ್ಗೆ ನಿಮಗೆ ಯಾವುದೇ ಚಿಂತೆ ಬೇಡ. ಇಷ್ಟು ಮಾತ್ರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.